ನಾವು ಟ್ರ್ಯಾಕ್ಟರ್ ಕಸ್ಟಮರ್ ಬರ್ತಾರಲ್ಲ, ಹಾಂ ಸರ್. ಫ್ರಂಟಿಂದ ಚಾಲೂ ಮಾಡಿರಿ. ಓಕೆ, ಪ್ರೊಜೆಕ್ಟರ್ ಲ್ಯಾಂಪ್ ಕೊಟ್ಟಿವಿ. ಪ್ರೊಜೆಕ್ಟರ್ ಲ್ಯಾಂಪ್ ಏನೈತಿ, ಇವರು ಬೆಂಜ್ ಮರ್ಸಿಡಿಸ್ ಕಾರ್ದಾಗ ಬರ್ತಾರೆ, ಆ ಥರ ಪ್ರೊಜೆಕ್ಟ್ ಲ್ಯಾಂಪ್ ಅದಾವೆ. ಅದಾದ್ಮೇಲೆ ಏನೈತಿ, DRL ಸ್ಟ್ರಿಪ್ ಐತಿ, DRL ಸ್ಟ್ರಿಪ್ ಕೊಟ್ಟಿವಿ. ಇದು ಎದಕ್ಕೆ ಯೂಸ್ ಆಗ್ತೈತಪ್ಪ ಅಂದ್ರೆ, ರಾತ್ರಿ ಸಂಜೆ ಹೊತ್ತಿನಾಗ ಏನೈತಿ ಟ್ರ್ಯಾಕ್ಟರ್ ಬರೋದು ಕಾಣಿಸ್ತೈತಿ ಒಂದು. ಅದಾದ್ಮೇಲೆ ರಾತ್ರಿ ಒಳಗೆ ಕೆಲಸ ಮಾಡ್ತಿರ್ತಾರಲ್ಲ, ಇವು ಬೆಳೆ ಇದು ಇರ್ತೈತಿ ಈ ಕಡೆ ಹೆಡ್ಲೈಟ್ ಏನೈತಿ ಮುಂದ್ಗಡೆ ಹೋಗ್ತೈತಿ, ಇದೇನೈತಿ ಬೆಳಕು ಸೈಡಿಗೆ ಬರ್ತೈತಿ. ಅಂದ್ರೆ ಟೈರ್ ಎಲ್ಲಿ ಹೋಗಾಗತ್ತೈತಿ ನಿಮ್ಗೆ ಗೊತ್ತಾಗ್ತೈತಿ. ಅದಾದ್ಮೇಲೆ ಏನೈತಿ 7 ಸ್ಟೇಜ್ ಕೂಲಿಂಗ್ ಟೆಕ್ನಾಲಜಿ ಕೊಟ್ಟಿವಿ. 1 2 3 4 ಪ್ರಾಕ್ಟಿಕಲ್ ಮಾಡ್ತೀವಿ. ಚಾಲೂ ಮಾಡಿ ಟ್ರ್ಯಾಕ್ಟರ್. ಇದೇನೈತೆ ಇನ್ಲೆಟ್ ಇರೋದು, ಗಾಡಿ ಒಳಗೆ ಜಗ್ತೈತಿ. 4 ಸೈಡಿಂದ ಗಾಡಿ ಒಳಗೆ ಜಗ್ತೈತಿ. 3 ಕಡೆಯಿಂದ ಏನೈತಿ ಹೊರಗೆ ಬರೋಬ್ಬರ. ಸರ್ ಹಚ್ಚಿದ್ರೆ ಹಚ್ಕೊಂಗಿಲ್ಲ ಸರ್, ಅದಾದ್ಮೇಲೆ ಏನೈತಿ ಸಿಂಗಲ್ ಪುಷ್ ಬಟನ್ ಐತಿ. ಬಟನ್ ಹಚ್ಚಿ ಸಾಕು, ಮ್ಯಾಗ ಹೋಗ್ತದೆ. ಅದಾದ್ಮೇಲೆ ಏನೈತಿ ಬ್ಯಾಟ್ರಿ ಪ್ಲೇಸಿಂಗ್ ಕೆಳಗೆ ಮಾಡ್ಯಾರ. ಇದರಿಂದ ಅಡ್ವಾಂಟೇಜ್ ಏನೈತಪ್ಪ ಅಂದ್ರೆ, ರೇಡಿಯೇಟ್ರಿಗೆ ಗಾಳಿ ಆಡೋಕ್ಕೆ ಜಾಗ ಐತಿ, ಮತ್ತು ರೇಡಿಯೇಟ್ರ್ ಗಾಡಿ ಕೊಟ್ಟಿವಿ. ಡ್ರೈ ಟೈಪ್ ಏನು ಕ್ಲೀನ್ ಅದೈತಿ. ಅದಾದ್ಮೇಲೆ ಏನೈತಿ ಪವರ್ ಸ್ಟೇರಿಂಗ್ ಪಂಪ್ ಸಪ್ರೇಟ್ ಕೊಟ್ಟಿವಿ. ಅಲ್ಲಿ 2 ಪಂಪ್ ಅದ ನೋಡಿ, 2 ಪಂಪ್, ಒಂದು ಪವರ್ ಸ್ಟೇರಿಂಗ್ ಪಂಪ್, ಒಂದು ಹೈಡ್ರೋಲಿಕ್ ಪಂಪ್, 2 ಪಂಪ್ ಅದಾವೆ. ಸರಿ ಪವರ್ ಸ್ಟೇರಿಂಗ್. ಹಾಂ, ಅದಾದ್ಮೇಲೆ ಒಂದು ಪವರ್ ಸ್ಟೇರಿಂಗ್ ಸಲುವಾಗಿ ಸಪ್ರೇಟ್ ಟ್ಯಾಂಕ್ ಕೊಟ್ಟಿವಿ. ಇದು ಪವರ್ ಸ್ಟೇರಿಂಗ್ ಸಲುವಾಗಿ ಸಪ್ರೇಟ್ ಟ್ಯಾಂಕ್ ಐತಿ. ಬೇರೆ ಟ್ಯಾಕ್ಟರ್ದಾಗ ಹೆಂಗೆ ಇರ್ತೈತಪ್ಪ ಅಂದ್ರೆ, ಗೇರ್ ಆಯಿಲ್ ಮಿಕ್ಸ್ ಇರ್ತೈತಿ ರೀ. ಗೇರ್ ಆಯಿಲೇ ಪವರ್ ಸ್ಟೇರಿಂಗ್ ಸಪ್ಲೈ ಆಗ್ತೈತಿ. ನಮ್ದು ಹಂಗಿಲ್ಲ, ಅದು ಸಪ್ರೇಟ್ ಕೊಟ್ಟಿವಿ. 1.5 ಲೀಟರ್ ಸಪ್ರೇಟ್ ಬರ್ತೈತೆ. ಅದು ಕಂಪಲ್ಸರಿ ಸಪ್ರೇಟ್ ಇರುತ್ತೆ. ಚೆಕ್ ಮಾಡ್ಕೋತಿರ್ಬೇಕು. ಇಲ್ಲ, ಹಾಂ, ಚೆಕ್ ಮಾಡ್ಕೊತಿರ್ಬೇಕು. ಸರ್ ನೋಡ್ರಿ ಇದು ಕಮ್ಮಿ ಇಲ್ಲ. ಕಮ್ಮಿ ಅಂದರೆ ಇದು ಏನೈತಿ, ಕೋಲ್ಡ್ ಫುಲ್ ಐತಿ. ಹಾಂ ಸರ್. ನೀವು ಟ್ಯಾಕ್ಟರ್ ಕೋಲ್ಡ್ ಇರ್ತೈತಲ್ಲ, ಈ ಲೆವೆಲ್ದಾಗಿರ್ಬೇಕು. ಈಗ ರೀ ಈಗಿರಿಗಿಂತ ಮ್ಯಾಗ ಐತಿ ಟ್ಯಾಕ್ಟರ್. ಇಷ್ಟು ಇದನ್ನು ಹಾಕೋಬಾರ್ದು. ಇದು ಫುಲ್ ಹಾಟ್ ಫುಲ್ ಅಂದರೆ ಟ್ಯಾಕ್ಟರ್ ಬಿಸಿ ಇರ್ತೈತಲ್ಲ, ಇಷ್ಟು ಇರ್ತದೆ. ಅಂದರೆ ಈಗ ಸಾಕಂದ್ರೆ ಈಗ ಟ್ಯಾಕ್ಟರ್ ಕೂಲ್ ಐತಿ. ಈಗ ಹಂಗಲ್ಲ ಸರ್, ಇವು ಆಗಲೇಬೇಕಾ ಆಗ್ಬಾರ್ದು? ಇಲ್ಲ, ಆಗಬೇಡ್ರಿ. ಅಲ್ಲ ಸರ್, ನಡೆಸಿದ್ರೆ ಹೀಟ್ ಆಗ್ತಲ್ಲ ಮತ್ತೆ ಆಟೋಮೆಟಿಕ್ ಬರ್ತಾನೆ ಸರ್? ಆಟೋಮೆಟಿಕ್ ಬರ್ತದೆ. ಇಲ್ಲಿಂದ ಮಟ್ಟ ಬರ್ತದೆ. ಇದೇ ಬರ್ತದೆ ಸರ್, ಇದೇ ಮೇಲೆ ಬರ್ತದೆ. ಇಲ್ಲಿ ಮಟ್ಟ ಬರ್ತದೆ. ಹ್ಞೂ. ಇದು ಕೋಲ್ಡ್ ಫುಲ್ ಲೈನ್ ಕೊಟ್ಟಾರಲ್ಲ, ಕೋಲ್ಡ್ ಫುಲ್, ಹಾಟ್ ಫುಲ್. ಇದ್ರಾಗ ಖಾಲಿ ಆಗಿದ್ರೆ ಏನು ಮಾಡ್ಬೇಕು ಸರ್, ಹಾಕ್ಬೇಕಾ? ಹಾಂ, ಇದು ಪೂರ್ತಿ ಖಾಲಿ ಆದ್ರೆ ಹಾಕಿ. ಇದು ಈ ಲೈನ್ ಕಿತ್ತು ಕೆಳಗೆ ಹೋದ್ರೆ ಹಾಕಿ ಸರ್. ಅಂದರೆ ಹೀಟ್ ಆದಂಗೆ ಇದೇ ಮೇಲೆ ಬರ್ತೇನೆ ಸರ್. ಟೆಂಪ್ರೇಚರ್ ಥರ ಇಲ್ಲಿ ಬರ್ದ ನೋಡ್ರಿ, ಕೋಲ್ಡ್ ಫುಲ್, ಹಾಟ್ ಫುಲ್. ಸರ್ ಇದಕ್ಕೆ ಎಲ್ಲನೂ ಸ್ಟೋರ್ ಇರ್ತಾನೆ ಸರ್ ಕೆಳಗೆ? ರೇಡಿಯೇಟರ್ ಇರ್ತೈತಲ್ಲ, ಇದ್ರೊಳಗೆ ಇರ್ತದೆ ಸರ್. ಓಕೆ. ಅದಾದ್ಮೇಲೆ ನಮ್ಮದು ಗ್ರೌಂಡ್ ಲೆವೆಲ್ ಹೆಚ್ಚಿಗೆ ಇತ್ತು ಬೇರೆ ಟ್ಯಾಕ್ಟ್ರಿಗಿಂತ. ಹಾಂ, ಗ್ರೌಂಡ್ ಲೆವೆಲ್ ಹೆಚ್ಚಿಗೆ ಐತಿ. ಮತ್ತು ಲೆಂತಿಗೆ ಏನೈತಿ ಟ್ಯಾಕ್ಟರ್ ಉದ್ದೈತಿ. ಇದೇನಾಗ್ತೈತಿ, ಫ್ರಂಟ್ ಲಿಫ್ಟಿಂಗ್ ಪ್ರಾಬ್ಲಮ್ ಬರೋಂಗಿಲ್ಲ. ಸ್ವರಾಜ್ನ ಭಾಳ ಅದಾವೆ, ಮುಖ ಎಬ್ಬಿಸೈತಿ ಟ್ಯಾಕ್ಟರ್ ಸ್ವರಾಜ್ನ. ನಮ್ಮದು ಮುಖ ಎಬ್ಸಂಗಿಲ್ಲ ಟ್ಯಾಕ್ಟರ್. ಏನಾದ್ರೆ ಸರ್, ಮುಖ ಎಬ್ಸಿದ್ರೆ ಪಿಕಪ್ ಜಾಸ್ತಿ ಇರ್ತದೆ, ಮುಖ ಎಬ್ಸಿದ್ರೆ ಪಿಕಪ್ ಜಾಸ್ತಿ ಇರಲ್ಲ ಅಂತ. ಹಾಂ, ಇದ್ರಾಗ ಏನೈತಿ ಲೆಂತ್ ಹೆಚ್ಚಿಗೆ ಕೊಟ್ಟೆ ನಾವು. ಲೆಂತ್ ಹೆಚ್ಚಿಗೆ ಇರೋದ್ರೆ ಏನಾಗ್ತೈತಿ, ಮುಖ ಎಬ್ಸಂಗಿಲ್ಲ. ಮುಖಾಟೆ ಬರ್ತದೆ. ಒಂದೇ ಗಾಡಿ ಅದ ಟ್ರಾಲಿ ತುಂಬಲಿ ಮಣ್ಣೆ ಆಗಲಿ ಏನಾಗಲಿ ಬೇರೆ ಕಾಕು ಮಾರಿ ಎಷ್ಟು ಹಾಕ್ತಾವೆ, ಎಲೆಕ್ಟ್ರಿಕ್ ರೇಟ್ ಎಲ್ಲ ಅದು ಎಷ್ಟು ಹಾಕಲ್ಲ, ತಿಳ್ಕೊಂಡು ಹೋಗ್ತದೆ. ಅದಾದ್ಮೇಲೆ ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಕೊಟ್ಟಿವಿ. ಬೇರೆ ಗಾಡಿ ಸೈಡ್ ಶಿಫ್ಟ್ ಇಲ್ಲ, ಸೆಂಟ್ರಲ್ ಇರ್ತಾವೆ. ಅದಾದ್ಮೇಲೆ ಇದ್ರಾಗ ಸಿಂಗಲ್ ಕ್ಲಚ್, ಡಬಲ್ ಕ್ಲಚ್ 2 ಆಪ್ಷನ್ ಬರ್ತಾವೆ. ಮತ್ತು ಇದ್ರಾಗ ಸಿಂಗಲ್ ಕ್ಲಚ್ ಬೇಕು ಸರ್.